ಸರ್ವೈವರ್ ಬಯಾಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ವಿಶ್ವ ಮಹಾಯುದ್ಧ ಎರಡರಲ್ಲಿ ಅಮೆರಿಕಾದ ಪ್ಲೇನ್ಗಳು ಎದುರಾಳಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಬಾಂಬ್ ಡ್ರಾಪ್ ಮಾಡಬೇಕಾದ್ರೆ ಬಹಳಷ್ಟು ಪ್ಲೇನ್ಗಳು ಬ್ಲಾಸ್ಟ್ ಆಗಿ ಹೋಗ್ತಾ ಇದ್ವು ಎದುರಾಳಿಯ ಗುಂಡೇಟಿಗೆ. ಅದರಲ್ಲಿ ಮತ್ತಷ್ಟು ಪ್ಲೇನ್ಗಳು ವಾಪಸ್ ಬಂದಾಗ ಅಮೆರಿಕಾದವ್ರು ಅಂದ್ಕೊಂಡ್ರು ಇಷ್ಟೊಂದು ಪ್ಲೇನ್ಗಳು ಲಾಸ್ ಆಗ್ತಾ ಇದೆ, ಆದ್ರಿಂದ ನಾವು ಪ್ಲೇನ್ಗಳು ಸುರಕ್ಷಿತವಾಗಿ ವಾಪಸ್ ಬರೋ ಹಾಗೆ ಮಾಡಬೇಕು, ಅದಕ್ಕೆ ಇಡೀ ಪ್ಲೇನಿಗೆ ಶೀಲ್ಡ್ ತರ ಆರ್ಮರ್ ತರ ಹಾಕ್ಬಿಡೋಣ ಅಂತ. ಹಾಗೇನಾದ್ರೂ ಮಾಡಿದ್ರೆ ಪ್ಲೇನಿನ ತೂಕ ಬಹಳಷ್ಟು ಜಾಸ್ತಿಯಾಗಿ ಆ ಪ್ಲೇನ್ ಹಾರೋ ಕೆಪಬಿಲಿಟಿನೇ ಕಳ್ಕೊಂಡ್ಬಿಡ್ತಾ ಇತ್ತು. ಹಾಗೇನ್ ಮಾಡಿದ್ರು, ಒಂದಷ್ಟು ಜನಗಳು ಸೇರಿ ತುಂಬಾ ರಿಸರ್ಚ್ ಮಾಡಿ ಎಲ್ಲೆಲ್ಲಿ ಗುಂಡೇಟುಗಳು ಜಾಸ್ತಿ ಬಿದ್ದಿದೆಯೋ ಅಲ್ಲಿ ಮಾತ್ರ ಶೀಲ್ಡ್ ಹಾಕೋಣ, ಅವಾಗ ಪ್ಲೇನ್ಗಳು ಸೇಫ್ ಆಗುತ್ತೆ ಅಂತ ನಿರ್ಧಾರ ಮಾಡಿ ಆ ನಿರ್ಧಾರ ಕೂಡ ತಗೊಂಡ್ರು. ಅಷ್ಟೊಬ್ಬ ಮ್ಯಾಥಮೆಟಿಷಿಯನ್ ಬರ್ತಾನೆ, ಹೀಗೆ ಮಾಡ್ತಾ ಇರೋ ತಪ್ಪು, ಇಲ್ಲಿ ಹಾಕಬೇಡಿ, ಎಲ್ಲಿ ಗುಂಡೇಟುಗಳು ಜಾಸ್ತಿ ಬಿದ್ದಿದೆಯೋ ಅಲ್ಲಿ ಹಾಕಬೇಡಿ, ಎಲ್ಲಿ ಗುಂಡೇಟುಗಳು ಬಿದ್ದೇ ಇಲ್ವೋ ಅಲ್ಲಿ ಹಾಕಿ ಅಂತ. ಇವ್ರು ಕೇಳಿದ್ರು ಯಾಕೆ ಹಾಗೆ, ಗುಂಡೇಟುಗಳು ಇಲ್ಲಲ್ವಾ ಜಾಸ್ತಿ ಬಿದ್ದಿರೋದು ಅಂತ. ಆಗ ಅವನು ಹೇಳ್ತಾನೆ, ಇಲ್ಲಿ ಯಾವ್ಯಾವ್ದಕ್ಕೆ ಗುಂಡೇಟು ಬಿದ್ದಿದೆಯೋ ಅವೆಲ್ಲ ಪ್ಲೇನ್ಗಳು ವಾಪಸ್ ಬಂದಿವೆ, ಆದರೆ ಯಾವ ಪ್ಲೇನ್ಗಳು ವಾಪಸ್ ಬಂದಿಲ್ಲ ಅಂತಂದ್ರೆ ಬೇರೆ ಕಡೆ ಗುಂಡೇಟು ಬಿದ್ದಿದೆಯಲ್ಲ, ಅದರಿಂದ ನೀವು ಅಲ್ಲಿ ಹಾಕಬೇಕು ಅಂತ. ಜೀವನದಲ್ಲಿ ಇದರಿಂದ ನಮಗೆ ಕಲಿಯೋಕೆ ಬಹಳ ಸಿಗುತ್ತೆ. ಜೀವನದಲ್ಲಿ ತುಂಬಾ ಸಕ್ಸಸ್ಫುಲ್ ಪೀಪಲ್ ಏನಿರ್ತಾರೆ ಅವ್ರನ್ನ ನೋಡಿ ಅವ್ರನ್ನೇ ಅನುಕರಣೆ ಮಾಡೋ ಟ್ರೈ ಮಾಡ್ತೀವಿ, ಆದರೆ ಅಂಥದ್ದೇ ಕೆಲಸಗಳನ್ನ ಮಾಡಿ ಬಹಳಷ್ಟು ಜನ ಸೋತಿರ್ತಾರೆ. ಕಣ್ಣಿಗೆ ಏನು ಕಾಣುತ್ತೋ ಅದನ್ನ ಬಿಟ್ಟು ಕಾಣದೇ ಇರೋದನ್ನು ಕೂಡ ನೋಡೋ ಪ್ರಯತ್ನ ನಾವು ಮಾಡಬೇಕು. ಆಗ ಮಾತ್ರ ಜೀವನದಲ್ಲಿ ನಿಜವಾಗ್ಲೂ ಅಳವಡಿಸ್ಕೋಬೇಕಾಗಿರೋದನ್ನ ಅಳವಡಿಸ್ಕೊಂಡು ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋಕೆ ಸಾಧ್ಯ, ಬಹಳಷ್ಟು ಜಾಗರೂಕತೆಯಿಂದ ಕೆಲಸ ಮಾಡೋಕೆ ಸಾಧ್ಯ. ಈ ಥರ ನೀವೇನಾದರೂ ಯೋಚನೆ ಮಾಡಿದ್ರಾ? ಯೋಚನೆ ಮಾಡಿಲ್ಲ ಅಂತಂದರೆ ಯೋಚನೆ ಮಾಡಿ.